ಫಿಲಿಮು ಚೆನ್ನಾಗಿದೆ, ಒಂದು ಥ್ರಿಲ್ ಇದೆ. ಆದರೆ ಒಬ್ಬೊಬ್ಬರು ಸಾಯಿಸೋದು ಅವ್ರ ಅಪ್ಪ ಅಮ್ಮ ಮಗ ಅಂದ್ಕೊಳ್ತೀವಿ. ನೋಡಿದ್ರೆ ಲಾಸ್ಟಲ್ಲಿ ಕಥೆನೇ ಚೇಂಜ್ ಆಗಿದೆ. ನೋಡಿ ಎಲ್ಲರೂ, ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮೆಸೇಜ್ ಓರಿಯೆಂಟೆಡ್ ಮೂವಿ, ಹುಡುಗಿರಿಗೆ ಅಂತ ಮಾಡಿರೋ ಮೂವಿ. ಅದೇ ನೋಡಬೇಕಾಗಿರೋದು ಹುಡುಗರು ನೋಡಬೇಕು. ಹುಡುಗರು ನೋಡಿ ಇದರಲ್ಲಿ ಏನು ಮೆಸೇಜ್ ಕೊಟ್ಟಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕಾಗಿ ಎಲ್ಲ ಹುಡುಗರು ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಸೂಪರ್ ಆಗಿದೆ. ಅದು ಮಂಟಪ ಎಲ್ಲ ಕವರ್ ಮಾಡಿರೋದು, ಕಲೆ ಎಲ್ಲ ಸೂಪರಾಗಿ ಕವರ್ ಆಗಿದೆ. ಥ್ಯಾಂಕ್ ಯು. ಸ್ಟೋರಿ ಚೆನ್ನಾಗಿದೆ. ಆ್ಯಕ್ಚುಲಿ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ಅನ್ನೋದು ತುಂಬ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಗಿದೆ, ಒಳ್ಳೆ ಆಗಿದೆ. ಚಂದ ಆಯಿತು ನೋಡಲಿಕ್ಕೆ. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಖುಷಿ ಪಡಬೇಕಂತ. ಸ್ಟೋರಿ ಚಂದ ಇದೆ ಸರ್, ಚಂದ ನೋಡುವ ಹಾಗೆ ಇದೆ. ಇನ್ನೊಮ್ಮೆ ನೋಡಿ. ಹೆಣ್ಣು ಮಕ್ಕಳಿಗೆ ಆಗುವ ಕಷ್ಟ, ಅದರಿಂದ ಅವರು ಮೇಲೆ ಬರಬೇಕಾದ್ರೆ ತುಂಬ ಕಷ್ಟ ಉಂಟು. ಎಲ್ಲ ನೋಡಬೇಕು, ನೋಡಿ ಅದನ್ನು ಅರ್ಥ ಮಾಡುವ ಹಾಗೆ. ಹಾಂ, ತುಂಬ ಚೆನ್ನಾಗಿತ್ತು. ಎಲ್ಲರೂ ನೋಡ್ಬೇಕಂತ ನಾನು ಬಯಸ್ತೀನಿ. ತುಂಬ ಚೆನ್ನಾಗಿತ್ತು, ಎಲ್ಲರೂ ನೋಡಬೇಕು. ಥ್ಯಾಂಕ್ ಯು. ನನಗೆ ಅದು ಪುಟ್ಟಿ ಅದು ಲಾಸ್ಟಲ್ಲಿ ಆ ಸಾಂಗ್ ಮಾಡ್ತಾರಲ್ಲ, ಆ ಸಾಂಗ್ ಮಾಡೋದ್ರಲ್ಲಿ ಎಲ್ಲರೂ ಫೀಲಾಗಿ ಎಮೋಷ್ನಲ್ ಆಗೋದು ನಂಗೆ ತುಂಬ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಮೂವಿ. ನಮ್ಮ ಬ್ಯೂಟಿ ಮೂವಿ ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ನಮ್ಮ ಕನ್ನಡ ಚಿತ್ರಗಳನ್ನು ಉಳಿಸಿ, ನಮ್ಮಂಥ ಕಲಾವಿದರುಗಳನ್ನು ಬೆಳೆಸಿ, ದಯವಿಟ್ಟು ಎಲ್ಲ ಚಿತ್ರಮಂದಿರಗಳಲ್ಲೇ ಬಂದು ನೋಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ತುಂಬ ಚೆನ್ನಾಗಿದೆ ಅನಿಸುತ್ತೆ ನನ್ನ ಸಿನಿಮಾ ಅಲ್ವಾ? ಹೌದು, ಹೆಣ್ಣಿಗೆ ಗೌರವ ಕೊಡಬೇಕು. ಹೆಣ್ಣಿಗೆ ಗೌರವ ಕೊಡದೇ ಇದ್ದರೆ, ಹೆಣ್ಣಿನ ಕೀಳಾಗಿ ನೋಡಿದ್ರೆ ಏನಾಗತ್ತೆ, ಏನಾಗಬಹುದು ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ. ದಯವಿಟ್ಟು ಹೆಣ್ಮಕ್ಳನ್ನ ಗೌರವಿಸಿ. ಸರ್ ತುಂಬಾ ಚೆನ್ನಾಗಿದೆ ಸರ್. ಏಕೆಂದರೆ ಹೆಣ್ಣಿಗೆ ಎಲ್ಲಿನೂ ರಕ್ಷಣೆ ಇಲ್ಲ ಆಕೆಗೆ. ಬಟ್ ಧೈರ್ಯವಾಗಿ ಎಲ್ಲನೂ ಫೇಸ್ ಮಾಡಲೇಬೇಕು ಆಕೆ. ತುಂಬ ಅಂದರೆ ಒಂದು ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿದೆ. ಈ ಕಾಲಕ್ಕೆ ಯಾವ ಥರ ಹುಡುಗಿ ಯಾವ ಥರ ಎದುರಿಸ್ಕೊಂಡು ಬದುಕಬೇಕು, ಆಮೇಲೆ ಸಮಾಜದಲ್ಲಿ ನಾವು ಯಾವ ಥರ ಅದು ಕೆಟ್ಟ ಭಾವನೆ ಇಟ್ಕೊಳ್ತೀರ ಯಾವ ಥರ ಎದುರಿಸ್ಕೊಂಡು ನಾವು ಜೀವನದಲ್ಲಿ ಬೇರೆಯವ್ರ ಪಾಠ ಕಲಿಸ್ಬೇಕು ಅನ್ನೋದು ಚೆನ್ನಾಗಿದೆ. ಇಲ್ಲ, ಚೆನ್ನಾಗಿದೆ.